ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳು 2026 ಮಿಥುನ ರಾಶಿಯವರ ಮಾಸ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ತಿಂಗಳು ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ ಬುಧ ಬಲಿಷ್ಠವಾಗಿದ್ದರಿಂದ ನಿಮ್ಮ ಸಂವಹನ ಕಡೆ ಮತ್ತು ನಿಮ್ಮ ನಿರ್ಧಾರ ತೆಗೆಯುವ ಸಾಮರ್ಥ್ಯಗಳು ಹೆಚ್ಚಾಗುತ್ತದೆ. ಮತ್ತೆ ಗುರು ಸಂಚಾರ ನಿಮ್ಮ 12ನೇ ಮನೆಯಲ್ಲಿ ಇರೋದರಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತದೆ. ಮತ್ತೆ ಶನಿಯ ಪ್ರಭಾವ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸದಲ್ಲಿ ತಡ ಆಗಬಹುದು, ಆದರೆ ಯಶಸ್ಸು ಮಾತ್ರ ನಿಶ್ಚಿತ. ಮತ್ತೆ ನಿಮ್ಮ ಸೂರ್ಯ ಮೇ ತಿಂಗಳ ಅರ್ಧ ಭಾಗದಲ್ಲಿ ನಿಮಗೆ ಹೆಚ್ಚಿನ ಗೌರವ ನೀಡುತ್ತಾನೆ. ಮತ್ತೆ ವೃತ್ತಿ ರಂಗದಲ್ಲಿ ಈ ಒಂದು ರಾಶಿಯೊಂದಿಗೆ ಸವಾಲು ಮತ್ತು ಸೌಲಭ್ಯ ಮತ್ತು ಎರಡೂ ಇದೆ. ಇನ್ನು ಮತ್ತು ಉದ್ಯೋಗದಲ್ಲಿ ನೋಡೋದಾದ್ರೆ ಕಚೇರಿಯಲ್ಲಿ ಒಂದು ಮಾನ್ಯತೆ ನಿಮಗೆ ಸಿಗುತ್ತದೆ. ಪ್ರಮುಖ ಸಭೆಯಲ್ಲಿ ನಿಮ್ಮ ಐಡಿಯಾಗಳು ಎಲ್ಲರ ಗಮನಕ್ಕೆ ಸೇರುತ್ತದೆ. ಯಾರೆಲ್ಲ ಹೊಸ ಉದ್ಯೋಗ ನೋಡುತ್ತಿದ್ದಾರೆ, ಈ ಮೇ ತಿಂಗಳ ಕೊನೆಯ ವಾರದಲ್ಲಿ ಶುಭ ಸುದ್ದಿ ಸಿಗುತ್ತದೆ. ಇನ್ನು ವ್ಯವಹಾರದಲ್ಲಿ ಮಿಥುನ ರಾಶಿಯವರಿಗೆ ಬುದ್ಧಿವಂತಿಕೆಯಿಂದ ನಡೀಬೇಕು. ಹೊಸ ಬಿಸ್ನೆಸ್ ಆಗಲಿ, ಹೊಸ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡುವುದರಲ್ಲಿ ಆಗಿ ಈ ತಿಂಗಳು ಮಾಡೋದು ಒಳ್ಳೆ ಸಮಯ. ಇನ್ನು ಮಾರ್ಕೆಟ್ ಅನ್ನು ಹಾಗೂ ಇನ್ನು ಕಮಿಷನ್ ಬಿಸ್ನೆಸ್ ಮಾಡೋದಾಗಿದ್ರೆ ಒಳ್ಳೆಯ ಆದಾಯ ಸಿಗುತ್ತದೆ. ಮತ್ತೆ ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಈ ತಿಂಗಳು ಹಣದ ಅರಿವು ಚೆನ್ನಾಗಿದ್ದರೂ ಕೂಡ ಅನಗತ್ಯವಾದಂಥ ಖರ್ಚುಗಳು ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ಹಣದ ಖರ್ಚಾಗುತ್ತದೆ. ಹಳೆಯ ಹೂಡಿಕೆಯಿಂದ ಸಣ್ಣ ಪ್ರಮಾಣದ ಲಾಭ ಸಿಗುತ್ತದೆ. ಶೇರ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಕುಟುಂಬದ ಜೀವನದ ಈ ತಿಂಗಳು ಸಂತೋಷಕರಕವಾಗಿದೆ. ಸಂಗಾತಿಗೊಟ್ಟಿಗೆ ಇದ್ದಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತದೆ. ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಮದುವೆ ಪ್ರಸ್ತಾಪಗಳು ಕೂಡಿ ಬರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಚರ್ಚೆಗಳು ನಡೆಯುತ್ತದೆ. ಹಳೆಯ ಸ್ನೇಹಿತಗಳ ಭೇಟಿ ಆಗುತ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಈ ರಾಶಿಯವರು ಮಿಶ್ರ ಫಲ ಪಡೆಯುತ್ತಾರೆ. ಮಾನಸಿಕವಾಗಿ ಸ್ವಲ್ಪ ದಣಿವು ಉಂಟಾಗುತ್ತದೆ. ಸಣ್ಣ ಪುಟ್ಟ ಶೀತ ಸಮಸ್ಯೆಗಳು ಕಂಡು ಬರಬಹುದು. ಪ್ರತಿದಿನ ಪ್ರಾಣಾಯಾಮ ಮಾಡೋದರಿಂದ ನಿಮ್ಮ ಆರೋಗ್ಯ ಕಾಪಾಡುತ್ತದೆ. ಅದೃಷ್ಟ ಸಂಖ್ಯೆ ಬಂದು 5, 13, 24. ಅದೃಷ್ಟ ಬಣ್ಣ ಬಂದು ತಮಗೆ ಹಸಿರು. ಅದೃಷ್ಟ ದಿನ ಬಂದು ಬುಧವಾರ ಮತ್ತು ಶನಿವಾರ. ಹೆಚ್ಚಿನ ಶುಭ ಫಲಕ್ಕಾಗಿ ಪ್ರತಿ ಗುರುವಾರ ತಾವು ಗಣಪತಿಗೆ ಗರಿಕೆ ಹುಳ್ಳನ್ನು ಅರ್ಪಿಸಿ ಬಡ ಮಕ್ಕಳಿಗೆ ಪುಸ್ತಕ ಮತ್ತು ಬಟ್ಟೆ ದಾನ ಮಾಡಿ. ನೀವು ಹಸಿರು ಬಟ್ಟೆ ಧರಿಸುವುದರಿಂದ ಲಾಭಕಾರಕವಾಗಿರುತ್ತದೆ. ಇನ್ನು ಒಟ್ಟಾರೆ ಮಿಥುನ ರಾಶಿಯವರಿಗೆ ಪ್ರಗತಿ ಕಾಲ ಅನ್ನಬಹುದು. ನಿಮ್ಮ ಪ್ರಯತ್ನದಲ್ಲಿ ದೃಢತೆ ಇರಲಿ. ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ದರೆ ಓಂ ಗಣಗಣಪತಿಯೇ ನಮಃ ಎಂದು ಸಂಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಂತಹ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.